ನಿಜವಾದ ಮದುವೆನ ಮಾಡ್ಕೋಬೇಕು ಅನ್ನೋ ಒಂದು ನಿರ್ಧಾರನ ಮಾಡಿದ್ದಾರೆ. ಯಾಕೆಂದ್ರೆ ತಾತಂಗೆ ಈಗಾಗಲೇ ವಂಶಿ ಮತ್ತೆ ಸ್ವಾತಿ ಮೇಲೆ ಅನುಮಾನ ಬಂದಿದೆ. ಆ ಒಂದು ವಿಚಾರವಾಗಿ ತಾತಂಗೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿ ಬಂದ್ಬಿಡ್ತಾರೆ. ಆ ಒಂದು ಸೀರಿಯಸ್ ಕಂಡೀಷನ್ ಅಲ್ಲಿ ವಂಶಿ ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಸ್ವಾತಿನ ನಿಜವಾಗ್ಲೂ ನೀನು ನನ್ನ ಕಣ್ಮುಂದೆ ತಾಳಿ ಕಟ್ಟು ಅಂತ ಹೇಳ್ಬಿಟ್ಟು ಗಣಪತಿ ತಾತ ಕೇಳ್ತಾರೆ. ಬನ್ನಿ ಆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನ ಲೈಕ್ ಮಾಡಿಲ್ಲ ವಿಡಿಯೋಗೆ ಅಂದರೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ರಾಧಿಕಾ ಮತ್ತೆ ರಾಗಿಣಿ ಇಬ್ರು ಸೇರಿ ಮಾತನಾಡ್ತಾ ಇರ್ತಾರೆ. ಅವ್ರ ಹತ್ರ ಇರುವಂತ ಫೋನು ಕಳೆದೋಗಿರುತ್ತೆ, ರಾಗಿಣಿ ಫೋನು. ಅದರಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇರ್ತಾಳಲ್ಲ ಪರ್ಶುಗೆ, ಅದರಿಂದ ಸ್ವಾತಿ ಅದನ್ನ ಕಿತ್ತಿ ಮಡಿಕೊಂಡಿರ್ತಾಳೆ ಎತ್ತಿ. ಸೊ ಇನ್ನು ಫೋನ್ ಕಾಣಿಸ್ತಿಲ್ಲ ಅಂತ ಕಂಗಾಲಾದಂತ ರಾಗಿಣಿಗೆ ಅದು ಸ್ವಾತಿ ಹತ್ರ ಇದೆ, ಈ ವಿಚಾರ ನಾನು ವಂಶಿಗೆ ಹೇಳ್ತೀನಿ, ಇಲ್ಲಿ ಕುಟುಂಬದ ವಿಷಯ ನಡಿಬೇಕಾದ್ರೆ ಬೇರೆಯವ್ರಿಗೆ ಫೋನ್ ಮಾಡಿ ಯಾಕೆಲ್ಲ ತೋರಿಸ್ತೀಯ ಅಂದ್ಬಿಟ್ಟು ಕೇಳಿದಾಗ ಅದು ನಮ್ಮ ಅಪ್ಪಂಗೆ ನಾನು ಫೋನ್ ಮಾಡಿದ್ದು, ನಮ್ಮ ಅಪ್ಪನು ಇದೇ ಮನೆಗೆ ಸೇರಿಯೋ ಸದಸ್ಯ ಅಂದ್ಬಿಟ್ಟು ರಾಗಿಣಿ ಹೇಳ್ತಾಳೆ. ಅದೆಲ್ಲ ಆ ಥರ ಎಲ್ಲ ಆಗಲ್ಲ, ಈ ರೀತಿ ಎಲ್ಲ ಮಾಡೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ನಾನು ಈಗಲೇ ವಂಶಿಗೆ ತೋರಿಸ್ತೀನಿ ಅಂತ ಈ ಕಡೆ ನಮ್ಮ ಸ್ವಾತಿ ಹೋದಾಗ ರಾಧಿಕಾ ಬಂದು ನಿಮ್ಮಿಬ್ರು ಮದುವೆ ವಿಚಾರ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದ, ಚೌಟ್ರಿಯಲ್ಲಿ ನೀವಿಬ್ರು ಮಾತಾಡೋದನ್ನ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಿಂದು ಮತ್ತೆ ವಂಶಿದು 2 ತಿಂಗಳು ಕಾಂಟ್ರಾಕ್ಟ್ ಮದುವೆ, ಈ ಮದುವೆ ಮುಗಿದ್ಮೇಲೆ ನೀನು ಯಾರೋ ಅವ್ರು ಯಾರೋ, ಈ ವಿಚಾರನ ನಾನು ಹೋಗಿ ಇವಾಗ ಅಪ್ಪ ಅಮ್ಮಂಗೆ ಹೇಳಿದ್ರೆ ನಿಮ್ಮ ಕತೆನೂ ಮುಗಿಯುತ್ತೆ, ಜೊತೆಗೆ ನಮ್ಮ ಅಪ್ಪ ಅಮ್ಮನ ಕತೆನೂ ಮುಗಿಯುತ್ತೆ ಅಂದ್ಬಿಟ್ಟು ಈ ರಾಧಿಕಾ ಹೇಳ್ತಾ ಇರ್ತಾಳೆ. ನೀವು ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ, ತಂದೆ ತಾಯಿ ಸಾಯೋದನ್ನ ಬಯಸ್ತಿರಲ್ಲ, ನೀವು ಉದ್ಧಾರ ಆಗ್ತೀರಾ ಅಂದಾಗ ಮತ್ತೆ ಫೋನ್ನ ಮಾನ್ಮಗೆ ಅವಳು ಕೊಟ್ಬಿಡು ಅಂತ ಹೇಳ್ಬಿಟ್ಟು ರಾಧಿಕಾ ಹೇಳ್ತಾಳೆ. ಇನ್ನು ಫೋನ್ನ ಈ ರಾಗಿಣಿ ಕಿತ್ಕೊಂತಾಳೆ. ನಂತರ ತಾತ ಅಜ್ಜಿಗೆ ಈ ವಿಚಾರನ ಇವ್ರು ಏನಾದರೂ ಹೋಗಿ ಹೇಳ್ಬಿಟ್ರೆ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ, ಇದರ ಮೊದಲು ವಂಶಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಾತಿ ಹೋಗಿ ವಂಶಿ ಹತ್ರ ಮಾತಾಡ್ತಾಳೆ. ರಾಧಿಕಾ ಮೇಡಮ್ಗೆ ಇದಾಗಲೇ ಗೊತ್ತಾಗ್ಬಿಟ್ಟಿದೆ, ಇವಾಗ ಏನು ಮಾಡೋದು ಅಂದಾಗ ರಾಧಿಕಾತೆ ಗೊತ್ತಾಯಿತು ಅಂದರೆ ಈ ಎಲ್ಲರಿಗೂ ಗೊತ್ತಾದಂಗೆ ಅವಳು ಯಾವಾಗ ಬೇಕೋ ಬ್ಲಾಸ್ಟ್ ಮಾಡಿಬಿಡ್ತಾಳೆ ಅಂದ್ಬಿಟ್ಟು ವಂಶಿ ಚಿಂತೆ ಮಾಡ್ತಾ ಇರ್ತಾರೆ. ಅದೇ ಅಲ್ಲದೆ ಅದೇ ಟೈಮ್ಗೆ ತಾತ ಮಲಗಿದ್ದವ್ರಿಗೆ ಇದ್ದಕ್ಕಿದ್ದಂಗೆ ಎದೆ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಎದೆ ನೋವು ಬಂದು ಭವಾನಿ ಭವಾನಿ ಅಂತ ಹೇಳ್ಬಿಟ್ಟು ಬಡ್ಕೊತಾ ಇರ್ತಾರೆ. ಅಯ್ಯೋ ರೀ ಏನಾಯ್ತ್ರಿ ಯಾಕ್ರಿ ಅಂತ ಹೇಳ್ಬಿಟ್ಟು ಅಜ್ಜಿ ಬಂದು ನೋಡೋಷ್ಟರಲ್ಲಿ ನನಗೆ ಆಗ್ತಾ ಇಲ್ಲ ಕಣೆ, ನಾನು ಇರ್ತೀನೋ ಇಲ್ವೋ, ವಂಶಿನ ಕರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ವಂಶಿನ ಯಾಕ್ರಿ, ನಿಮ್ಗೇನು ಆಗಲ್ಲ ಸುಮ್ಮನೆ ಇರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗೆ ವಂಶಿ ಮತ್ತೆ ಸ್ವಾತಿ ಮದುವೆ ನಿಜ ಮದುವೆ ಅಂತ ಅನಿಸ್ತಾ ಇಲ್ಲ ಕಣೆ ಭವಾನಿ, ದಯವಿಟ್ಟು ಅವ್ರನ್ನ ಕರಿ ಅಂತ ಹೇಳ್ಬಿಟ್ಟು ತಾತ ಹೇಳ್ತಾರೆ. ಇದೇನ್ರಿ ಹಿಂಗೆ ಮಾತಾಡ್ತಿದ್ದೀರಾ, ಅಲ್ಲ ನೀವು ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ಅದ್ರ ಬಗ್ಗೆ ಬಿಟ್ಟು ಇದೆಲ್ಲ ಏನೇನೋ ಹೇಳ್ತಿದ್ದೀರಲ್ಲ ಅಂದಾಗ, ಇಲ್ಲ ಭವಾನಿ ನಿನಗೆ ಗೊತ್ತಿಲ್ಲ, ಸ್ವಾತಿ ಮತ್ತು ವಂಶಿ ಇಬ್ಬರು ಸಹ ಜಗಳ ಆಡ್ತಾ ಇದ್ರು, ಅವರಿಬ್ಬರು ನಡುವೆ ಏನೋ ಸರಿ ಇಲ್ಲ ಭವಾನಿ, ಅದಕ್ಕೋಸ್ಕರ ನಾನು ನನ್ನ ಮೊಮ್ಮಗನ ಹತ್ರ ಮಾತಾಡಬೇಕು, ಅವ್ರು ನಿಜವಾಗ್ಲೂ ಮದುವೆ ಆಗಿದ್ದಾರೋ ಇಲ್ವೋ ಅಂತ ಕೇಳಬೇಕು ಅಂತ ಹೇಳ್ಬಿಟ್ಟು ತಾತ ಒದ್ದಾಡ್ತಿರ್ತಾರೆ. ಈ ಕಡೆ ಭವಾನಿ ಅಜ್ಜಿದ್ದರು ಅಯ್ಯೋ ಇರ್ರಿ ಒಂದು ನಿಮಿಷ ಇರ್ರಿ ಸ್ವಾತಿ ವಂಶಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಾಡ್ತಿರ್ತಾರೆ. ಅಷ್ಟರಲ್ಲಿ ವಂಶಿ ಬಂದು ಅಯ್ಯೋ ತಾತ ಏನಾಯ್ತು, ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ಅಂದಾಗ ಬೇಡ ಕಣೋ ಒಂದು ನಿಮಿಷ ಇರೋ, ನಾನು ಎಲ್ಲೂ ಹೋಗಲ್ಲ ಕಣೋ, ನೀನು ನನ್ನ ಆಸೆ ಈಡೇರಿಸ್ಬೇಕು ಅಂತ ಏನಾದರೂ ಮದುವೆ ಆಗಿದ್ದೀನಿ ಅಂತ ನಾಟಕ ಆಡ್ತಾ ಇದೆಯೇನೋ ಅಂತ ಹೇಳ್ಬಿಟ್ಟು ಗಣಪತಿ ತಾತ ಕೇಳ್ತಾರೆ. ತಾತ ಈ ಅನುಮಾನ ನಿಮ್ಗೆ ಯಾಕೆ ಬಂತು ಅಂದಾಗ, ಅಲ್ಲ ಕಣೋ ನಿನಗೆ ಹುಡುಗಿರ್ ಕಂಡ್ರೆ ಆಗ್ತಾ ಇರಲಿಲ್ಲ, ಇನ್ನು ನೀನು ಈ ಸ್ವಾತಿನ ಮದುವೆ ಆಗಿದ್ದೀನಿ ಅಂತೀಯಾ, ಒಂದು ಸತಿ ಚೆನ್ನಾಗಿದ್ರೆ ಇನ್ನೊಂದು ಸತಿ ಜಗಳ ಆಡ್ತಾ ಇರ್ತೀರಾ, ನಿಮ್ಮ ನಡುವೆ ಏನೋ ಇದೆ, ಅವಲೇ ನಾನು ಬಂದಾಗ ಜೋರಾಗಿ ಜಗಳ ಆಡ್ತಿದ್ರಾ, ನಾನು ಕೇಳಿದ್ಕೆ ಏನೂ ಇಲ್ಲ ಅಂತ ಅಂದರು, ಸ್ವಾತಿನೂ ಅಷ್ಟೇ ಏನೂ ಇಲ್ಲ ಅಂದರು, ನೋಡಿದ್ರೆ ನಿಮ್ಮ ನಡುವೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ, ನಿಜ ಹೇಳೋ ವಂಶಿ ನೀನು ಸ್ವಾತಿನ ಮದುವೆ ಆಗಿದ್ಯಾ ಅಂದ್ಬಿಟ್ಟು ಗಣಪತಿ ತಾತ ಕೇಳ್ತಾರೆ. ತಾತ ನೋಡಿ ಅನುಮಾನ ಎಲ್ಲ ನಿಮಗೆ ಬೇಡ, ನಾನು ಸ್ವಾತಿನ ಸುಮ್ಮನೆ ಯಾರಾದರೂ ಮದುವೆ ಆಗೋಕ್ಕಾಗೋತಾ ತಾತ, ಪ್ರೀತಿ ಮಾಡೇ ಆಗಿರೋದು ಅಂದಾಗ, ಇಲ್ಲ ನನಗೆ ಯಾಕೋ ಆ ನಂಬಿಕೆ ಬರ್ತಾ ಇಲ್ಲ, ಸ್ವಾತಿನ ಕರಿ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಹೇಳಿದಾಗ ಸ್ವಾತಿ ಪಾಯ್ಲಿ ಅಂತ ಹೇಳ್ಬಿಟ್ಟು ವಂಶಿ ಕರೀತಾರೆ. ತಾತ ನೀವು ಮೊದಲು ಸುಧಾರಿಸ್ಕೊಳ್ಳಿ, ನೀವು ಮೊದಲು ಹುಷಾರಾಗಿ ತಾತ, ನೀವು ಇವಾಗ ಇದು ಮಾತಾಡೋ ಸಮಯ ಅಲ್ಲ, ಮೊದಲು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಸ್ವಾತಿ ಹೇಳಿದಾಗ, ಸ್ವಾತಿ ನಿಲ್ಲಮ್ಮ, ನಾನು ಇರ್ತೀನೋ ಸಾಯ್ತೀನೋ ಅದು ನನಗೆ ಗೊತ್ತಿಲ್ಲ, ಆದರೆ ನಾನು ಇರೋ ಅಷ್ಟರಲ್ಲಿ, ನಾನು ನಿಮ್ಮ ಮುಂದೆ ಇರೋ ಅಷ್ಟರಲ್ಲಿ ನೀವಿಬ್ಬರು ಚೆನ್ನಾಗಿ ಜೀವನ ಮಾಡಬೇಕು, ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗಬೇಕು, ಅದಷ್ಟೇ ನನ್ನ ಆಸೆ. ವಂಶಿ ಸ್ವಲ್ಪ ಕೋಪಿಷ್ಟ, ಆದರೆ ನೀನು ನಿಜ ಹೇಳು ಸ್ವಾತಿ, ನಿಜವಾಗ್ಲೂ ನೀವಿಬ್ಬರು ಪ್ರೀತಿ ಮಾಡೇ ಮದುವೆ ಆಗಿದ್ದ ಅಂದ್ಬಿಟ್ಟು ತಾತ ಕೇಳ್ತಾರೆ. ತಾತ ಇದ್ಯಾಕೆ ನಿಮ್ಗೆ ಡೌಟ್ ಬಂತು, ನಾವು ನಿಜವಾಗ್ಲೂ ಮದುವೆ ಆಗಿದ್ದೀವಿ ಅಂದ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾರೆ. ಹಾಗಿದ್ರೆ ನೀವು ಯಾಕೆ ಅವಾಗಲೇ ಜಗಳ ಆಡ್ತಾ ಇದ್ರಾ ಅಂತ ಹೇಳ್ಬಿಟ್ಟು ತಾತ ಕೇಳಿದಾಗ, ಈ ಕಡೆ ಅಯ್ಯೋ ಅದೇನೋ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಆಡ್ತಿದ್ದೋ ಬಿಟ್ಟರೆ ದೊಡ್ಡದಾಗಿ ಏನೂ ಆಗಿಲ್ಲ ತಾತ ಅಂದ್ಬಿಟ್ಟು ಸ್ವಾತಿ ಹೇಳ್ತಾರೆ. ನಾನು ಹೇಳಿದೆ ಈ ಬಾಯಿ ಬಡ್ಕಿಗೆ ಸಿಕ್ಕಿತ್ತವೆಲ್ಲ ಮಾತಾಡಬೇಡ ಅಂತ, ಇನ್ನು ಆ ರಾಧಿಕಂಗೆ ನಮ್ಮ ಮದುವೆ ಗುಟ್ಟು ಗೊತ್ತಾಗೋಗಿದೆ, ಇನ್ನೇನಾದರೂ ಅವಳು ಬಂದು ಇಲ್ಲೆಲ್ಲ ಬಾಯಿ ಬಿಟ್ಟರೆ ಮುಗೀತು, ನಾವು ತಾತನ್ನ ಕಳ್ಕೊಬೇಕಾಗುತ್ತೆ, ಈಗ ಒಂದು ನಿರ್ಧಾರ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತಾತ ಅಜ್ಜಿಗೆ ನಾವಿಬ್ಬರು ನಿಜವಾಗ್ಲೂ ಪ್ರೀತಿ ಮಾಡೇ ಮದುವೆ ಆಗಿರೋದು ಅಂತ ಸಮಾಧಾನ ಮಾಡ್ತಾರೆ. ಆದರೆ ತಾತ ನನಗೆ ಯಾಕೋ ನಂಬಿಕೆ ಇಲ್ಲ, ನನ್ನ ಕಣೋ ವಂಶಿ, ನೀನು ನಿಜವಾಗ್ಲೂ ಮದುವೆ ಆಗಿರೋದನ್ನ ಸ್ವಾತಿಗೆ ನಿಜವಾಗ್ಲೂ ಇನ್ನೊಂದ್ಸತಿ ನನಗೋಸ್ಕರ ನನ್ನ ಮುಂದೆ ತಾಲಿ ಕಟ್ತೀಯಾ ಅಂತ ಹೇಳ್ಬಿಟ್ಟು ತಾತ ಕೇಳ್ತಾರೆ. ಅದೆಲ್ಲ ಬೇಡ ತಾತ, ನೀವು ಅನ್ಕೊಂಡಂಗೆ ಸ್ವಾತಿ ನಾನು ಬಿಟ್ಟು ಎಲ್ಲೂ ಹೋಗಲ್ಲ, ನಾವಿಬ್ರು ಮದುವೆ ಆಗಿದ್ದೀವಿ ಅಂದ್ಬಿಟ್ಟು ಸಮಾಧಾನ ಮಾಡ್ತಾರೆ. ಆದರೆ ಈ ರಾಧಿಕಾ ಹೇಳ್ಬಿಡ್ತಾಳೆಲ್ಲ ತಾತ ಅಜ್ಜಿಗೆ ಅನ್ನೋ ಒಂದು ಕಗ್ಗಂಟಿಗೆ ವಂಶಿ ಸಿಗಾಕೊಂಡು, ಈಗ ಏನು ಮಾಡಲಿ ನಾನು, ಸ್ವಾತಿನ ಇನ್ನು 2 ತಿಂಗಳಾದಮೇಲೆ ಅವಳು ಹೋಗ್ಬಿಟ್ರೆ, ನಮ್ಮ ಮನೆ ಬಿಟ್ಟು ಹೋದರೆ ತಾತಂಗೆ ಮತ್ತೆ ಈ ರೀತಿ ಆದರೆ ನಾನು ಏನು ಮಾಡಲಿ, ಈಗ ಈ ಬಾಯಿ ಬಡ್ಕಿನ ನಾನು ನಿಜವಾಗ್ಲೂ ಮದುವೆ ಆಗಬೇಕಾ, ಇಲ್ಲ ನಾನು ಏನು ಮಾಡಲಿ, ಇಲ್ಲ ನಾನೊಂದು ಒಳ್ಳೆ ನಿರ್ಧಾರ ಮಾಡಲೇಬೇಕು, ಆಗಿದ್ದಾಗಲಿ ನಾನು
ಈ ಬಾಯಿ ಬಡ್ಕಿನ ಮದುವೆ ಆಗಲೇಬೇಕು, ಅದು ನನ್ನ ಇಷ್ಟಕ್ಕೋ ಇಲ್ಲ ತಾತ ಅಜ್ಜಿ ಖುಷಿಗೋ ಗೊತ್ತಿಲ್ಲ, ಈ ಬಾಯಿ ಬಡ್ಕಿನ ನಿಜವಾಗ್ಲೂ ಮದುವೆ ಆಗಿ ಇದೇ ಮನೆಯಲ್ಲಿ ಉಳಿಸ್ಕೋಬೇಕು ಅಂತ ಈಗ ನಮ್ಮ ವಂಶಿ ನಿರ್ಧಾರ ಮಾಡಿದ್ದಾರೆ. ವಂಶಿ ನಿರ್ಧಾರ ಯಾರಿಗೆಲ್ಲ ಇಷ್ಟ ಆಯಿತು, ವಂಶಿ ಸ್ವಾತಿನ ನಿಜವಾಗ್ಲೂ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ನಿರ್ಧಾರ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅದಾಗುತ್ತೆ ಅನ್ನೋದು ಈ ಒಂದು ಎಪಿಸೋಡಲ್ಲಿ ಸಿಕ್ಕಿರೋ ಒಂದು ಮಾಹಿತಿ. ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ. ಈಗ ವಂಶಿ ಮತ್ತು ನಮ್ಮ ಸ್ವಾತಿ ಪ್ರೀತಿ ಲವ್ ಸ್ಟೋರಿ ಶುರುವಾಗುತ್ತಾ ಅದು ಸಹ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.